ಪ್ರಿಯ ವಿದ್ಯಾರ್ಥಿಗಳೇ, ಇಂದು ಯಾರೆಲ್ಲ ದ್ವಿತೀಯ PUC ಮುಗಿಸಿದಿರಿ, ಅದರಲ್ಲೂ ಮ್ಯಾಥ್ಸ್ ಇಂಟ್ರೆಸ್ಟ್ ಇರೋಂಥ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದ ಕೋರ್ಸ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದ್ಯಾವುದು ಅಂದರೆ ಚೆನ್ನೈ ಮ್ಯಾಥಮೆಟಿಕಲ್ ಇನ್ಸ್ಟಿಟ್ಯೂಟ್ ಅಂತೇಳಿ. ಇದು ಒಂದು ಇಂಪಾರ್ಟೆಂಟ್ ರಿಸರ್ಚ್ ಮತ್ತು ಟೀಚಿಂಗ್ ಸೆಂಟರ್ ಅಂತಲೂ ಕರೀತಾರೆ. ಇದರಲ್ಲಿ ನಿಮಗೆ BSMS ಕೋರ್ಸ್ ಅಂತ ಹೇಳಿ ಸಿಗುತ್ತೆ. ಬ್ಯಾಚುಲರ್ ಆಫ್ ಸೈನ್ಸ್, ಮಾಸ್ಟರ್ ಆಫ್ ಸೈನ್ಸ್ ಅಂತೇಳಿ 5 ವರ್ಷ ನೀವು ಮ್ಯಾಥಮೆಟಿಕ್ಸ್ ಇಂಟ್ರೆಸ್ಟ್ ಇದ್ದರೆ ಮ್ಯಾಥಮೆಟಿಕ್ಸ್ ಮಾಡ್ಬೋದು. ಅದೇ ರೀತಿ ಫಿಸಿಕ್ಸ್ ಇಂಟ್ರೆಸ್ಟ್ ಇದ್ದರೆ ಫಿಸಿಕ್ಸು, ಡಾಟಾ ಸೈನ್ಸು, ಈ 3 ಕೋರ್ಸ್ ಇಂಟ್ರೆಸ್ಟ್ ಇರೋ ಅಂಥ ಸೈನ್ಸ್ ವಿದ್ಯಾರ್ಥಿಗಳು ಇಲ್ಲಿ ಈ BSMS ಕೋರ್ಸ್ನ ಮಾಡ್ಬೋದು. ಇದು ಈ ಕಾಲೇಜಿಗೆ ಚೆನ್ನೈ ಮ್ಯಾಥಮೆಟಿಕಲ್ ಇನ್ಸ್ಟಿಟ್ಯೂಟಿಗೆ ನೀವೇನಾದರೂ ಸೇರಬೇಕು ಅಂದರೆ CMI ಅಂತೇಳಿ ಒಂದು ಎಕ್ಸಾಮ್ ನಡೆಯುತ್ತೆ. ಆ ಎಕ್ಸಾಮ್ನ ನೀವು ಬರೆದ್ಬಿಟ್ಟು ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ಸೇರಬೇಕಾಗುತ್ತೆ. 12th ಓದ್ತಿರೋ ಎಲ್ಲ ಸೈನ್ಸ್ ವಿದ್ಯಾರ್ಥಿಗಳು ಈ ಎಕ್ಸಾಮ್ನ ಬರೀಬೋದು. ಇಲ್ಲಿ ಒಂದು ವಿಶೇಷ ಏನಂದರೆ 100% ಜಾಬ್ ಪ್ಲೇಸ್ಮೆಂಟ್ ಇದೆ. ಮೋರ್ ದೆನ್ 30 lakhs ಅಬೌವ್ ಪರ್ ಇಯರ್ ಇರೋ ಅಂಥ ಒಂದು ದೊಡ್ಡ ಇನ್ಸ್ಟಿಟ್ಯೂಟು. ಜೊತೆಗೆ ಸ್ಟೈಫೆಂಡು ಕೊಡ್ತಾರೆ. ಪ್ರತಿ ತಿಂಗಳು ನಿಮಗೆ 5000 ಸ್ಟೈಫೆಂಡ್ ಸಿಗುತ್ತೆ. ಯಾರೆಲ್ಲ ಇಂಟ್ರೆಸ್ಟ್ ಇರೋರು ಈ ಕಾಲೇಜಿಗೆ ಅಪ್ಲಿಕೇಶನ್ ಹಾಕಬೇಕು ಅಂತಿದ್ದೀರಿ, ಅವರು ಫೆಬ್ರವರಿ ಇಲ್ಲ ಮಾರ್ಚ್ನಲ್ಲಿ ಈ CMI ಎಕ್ಸಾಮ್ಗೆ ಅಪ್ಲಿಕೇಶನ್ನ ಕಾಲ್ ಮಾಡ್ತಾರೆ. ಆ ಟೈಮಲ್ಲಿ ನೋಡಿಕೊಂಡು ಅಪ್ಲೈ ಮಾಡ್ಬೋದು. ಅದೇ ರೀತಿ ಈ CMI ಎಕ್ಸಾಮು ಮೇನಲ್ಲಿ ನಡೆಯುತ್ತೆ. ಜೂನ್ ಜುಲೈಯಲ್ಲಿ ನಿಮಗೆ ಅಡ್ಮಿಷನ್ ಆಗೋ ಅಂಥ ಅವಕಾಶ ಇರುತ್ತೆ. ನೋಡಿ, ಯಾರೆಲ್ಲ ಮ್ಯಾಥಮೆಟಿಕ್ಸು, ಫಿಸಿಕ್ಸು, ಡಾಟಾ ಸೈನ್ಸ್ ಇಂಟ್ರೆಸ್ಟ್ ಇದೆ, ಒಂದು ದೊಡ್ಡ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ಓದಬೇಕು ಅಂತ ಆಸೆ ಇಟ್ಕೊಂಡಿದ್ರೆ CMI ಎಕ್ಸಾಮ್ ಬರೆದು ಸೆಲೆಕ್ಷನ್ ಆಗ್ಬೋದು. ನಮ್ಮ ಬೆಂಗಳೂರಲ್ಲೇ ನಿಮಗೆ ಎಕ್ಸಾಮ್ ಸೆಂಟ್ರು ಸಹ ಸಿಗುತ್ತೆ. ನೋಡ್ಕೊಳ್ಳಿ. ಸಿಲೆಬಸ್ ಎಲ್ಲ ನಿಮಗೆ ಫಸ್ಟ್ PUC, ಸೆಕೆಂಡ್ PUC ಮ್ಯಾಥ್ಸಲ್ಲಿ ಏನಿದೆ ಅದೇ ಸಿಲೆಬಸ್ ಇರುತ್ತೆ. ಅದನ್ನು ಓದ್ಕೊಂಡು ಸಹ ಸೇರ್ಬೋದು. ಜೊತೆಗೆ ಇನ್ನೊಂದು ಮುಖ್ಯವಾದ್ದು ಏನಂದರೆ, ಯಾರೆಲ್ಲ ಒಲಿಂಪಿಯಾಡ್ ಬರೆದಿದ್ದೀರಿ ಅಂದರೆ ಮ್ಯಾಥಮೆಟಿಕ್ಸ್ ಇಂಡಿಯನ್ ಮ್ಯಾಥಮೆಟಿಕ್ಸ್ ಒಲಿಂಪಿಯಾಡ್ ಇರ್ಬೋದು, NSEP ಎಕ್ಸಾಮ್ ಒಲಿಂಪಿಯಾಡ್ ಇರ್ಬೋದು, ಇಂಟರ್ನ್ಯಾಷನಲ್ ಒಲಿಂಪಿಯಾಡ್ಸ್ ಏನು ಬರ್ತವೆ ಅವೆಲ್ಲ ಬರೆದು ಸೆಲೆಕ್ಟ್ ಆಗಿದ್ರೆ ಅವ್ರಿಗೆ ಯಾವುದೇ ರೀತಿ CMI ಎಕ್ಸಾಮ್ ಬರೆಯೋದು ಬೇಕಿಲ್ಲ, ಡೈರೆಕ್ಟ್ ಅಡ್ಮಿಷನ್ ಆಗ್ಬೋದು. ನೋಡ್ಕೊಳ್ಳಿ, ಈ ಫೆಬ್ರವರಿ ಮತ್ತು ಮಾರ್ಚಲ್ಲಿ ಕಾಲ್ ಮಾಡ್ತಾರೆ. ನೋಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕಿ. ಥ್ಯಾಂಕ್ ಯು.